ಫಿನಾಲೆಗೆ ಇನ್ನೇನು ಒಂದು ಹಂತಕ್ಕೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಎಲಿಮಿನೇಟ್ ಆಗಿದ್ದಾರೆ. ಇನ್ನೇನು ಒಂದು ವಾರ ಇದೆ ಎಲಿಮಿನೇಷನ್‌ಗೆ. ಅವರ ಒಂದು ಎಲಿಮಿನೇಷನ್ ಎಷ್ಟೋ ಜನ ಫ್ಯಾನ್ಸಿಗೆ ಶಾಕ್ ಆಗಿದೆ. ಈ ಇಂಟ್ರೊಡಕ್ಷನ್ ಹೇಳಿದ ಮೇಲೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಇದು ಧನರಾಜ್ ಆಚಾರ್ ಅವರು. ಬನ್ನಿ ಅವರ ಒಂದು ಜರ್ನಿ ಹೇಗಿತ್ತು, ಎಷ್ಟು ಇನ್ಸ್ಪೈರಿಂಗ್ ಆಗಿತ್ತು, ಅವರಿಗೆ ಎಷ್ಟು ಇನ್ಸ್ಪೈರ್ ಮಾಡ್ತು ಅಂತ ತಿಳ್ಕೊಂಡು ಬರೋಣ. ಅವ್ರ ಕಥೆನ ತಿಳ್ಕೊಳ್ಳೋಣ ನಾವು. ಹೇಗಿದ್ದೀರಾ ಸರ್? ಸೂಪರ್. ಒಳಗಡೆ ಇದ್ದಾಗ ಗೊತ್ತಿರಲಿಲ್ಲ, ಹೊರಗಡೆ ಬಂದಮೇಲೆ ಜನರ ರೆಸ್ಪಾನ್ಸ್ ನೋಡಿ ಎಲ್ಲೋ ಏನೋ ಗಳಿಸಿದ್ದೀನಿ ಅಂತ ಖುಷಿಯಾಗುತ್ತೆ. ತುಂಬ ಪ್ರೀತಿ ತೋರಿಸ್ತಾರೆ. ನನಗೆ ಅಂದ್ಕೊಂಡಿರಲಿಲ್ಲ ಇಷ್ಟು ಪ್ರೀತಿ ಸಿಗುತ್ತೆ ಅಂತ. ತಪ್ಪು ಮಾಡಿ ಬಂದೋ ಏನೋ ಅಂತ ಕೊರಗಿತ್ತು. ಬಟ್ ಜನ ತೋರಿಸೋ ಪ್ರೀತಿ ಈ ಥರ ಇದೆ ಅಂತ ಮೊದಲೇ ಗೊತ್ತಿದ್ದಿದ್ದೆ. ಇನ್ನೂ ಏನೋ ಒಂದು ಎಫರ್ಟ್ ಬೇರೆ ರೀತಿಯಲ್ಲಿ ಇರ್ತಿತ್ತೋ ಏನೋ ಅನಿಸ್ತು. ಇನ್ ಫಿನಾಲೆಗೆ ಇನ್ನೇನು ಒಂದು ವಾರ ಇರಬೇಕಾದ್ರೆ ಔಟ್ ಆಗಿರೋದು. ಬಿಕಾಸ್ ಊಟ ಇನ್ನೇನು ತಿನ್ನಬೇಕು ಅಷ್ಟೊತ್ತಿಗೆ ಅದು ಹೋದರೆ ಹೇಗೆ ಫೀಲ್ ಆಗುತ್ತೆ. ಸೊ ಆ ಥರ ಫ್ಯಾನ್ಸಿಗೆ ಅನ್ನಿಸ್ತಾ ಇದೆ. ಯಾಕಂದರೆ ಡಿಸರ್ವಿಂಗ್ ಆಗಿದ್ರಿ, ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ರಿ. ಸೊ ಎಷ್ಟು ಬೇಸರ ಇದೆ ಸರ್ ನಿಮಗೆ? ನಿಜವಾಗ್ಲೂ ಬೇಜಾರು. ಯಾಕಂದರೆ ಅಯ್ಯೋ ಫಿನಾಲೆಗೆ ಇನ್ನೊಂದು ವಾರ ಇದ್ದಾಗ ಅದೊಂದು ಬೇರೆಯೇ. ಆಲ್ಮೋಸ್ಟ್ ಮುಗಿಸ್ಬಿಟ್ವಿ ಅನ್ನೋ ಥರ. ಏನು ಬಿಗ್ ಬಾಸ್ ಕಂಪ್ಲೀಟೆಡ್ ಅಂತ ಹೇಳ್ತಾರಲ್ಲ, ಆ ಕಂಪ್ಲೀಟೆಡ್ ಅನ್ನೋದಕ್ಕೆ 7 ದಿನ ಹಿಂದೆ ಬಿದ್ವಲ್ಲ ಅನ್ನೋದೊಂದು ಬೇಜಾರಿದೆ. ಬಟ್ ಖುಷಿ ಏನಂದರೆ ಇಲ್ಲಿವರೆಗೂ ಆಡಿಯನ್ಸು ಅಂದರೆ ಪ್ರೇಕ್ಷಕರು ನಮ್ಮನ್ನು ವೋಟ್ ಮಾಡಿ ಇಲ್ಲಿವರೆಗೂ ಉಳಿಸ್ಕೊಂಡಿದ್ದಾರೆ. ನಮ್ಮ ಆಟನ ಅಲ್ಲಿವರೆಗೂ ಉಳಿಸಿಕೊಂಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಅಂದರೆ ಸುದೀಪ್ ಸರೇ ಹೇಳ್ದಂಗೆ ನೀವು ಚೆನ್ನಾಗಿ ಆಟ ಆಡಿದ್ದೀರಿ ಅಂತ ಒಂದು ಮಾತು ಹೇಳ್ತಾರಲ್ಲ, ಅದು ನಮಗೆ ತುಂಬ ಅಂದರೆ ತುಂಬ ದೊಡ್ಡ ಸ್ಪೆಷಲ್ ಮೂಮೆಂಟ್. ಮತ್ತು ಅದೇ ನಮಗೆ ದೊಡ್ಡ ಇನ್ಸ್ಪೈರ್ ಆಗೋದು. ಬಿಗ್ ಬಾಸಿಗೆ ಫಸ್ಟ್ ನಿಮಗೆ ಆಫರ್ ಬಂದಾಗ ಯಾಕೆ ಇದನ್ನು ಒಪ್ಕೋಬೇಕು ಅಂತ ಅನ್ನಿಸ್ತು? ಯಾಕಂದರೆ ಒಂದು 100 ಡೇಸ್ 110 ದಿನ ಒಂದು ಮನೇನ ಬಿಟ್ಟು, ಮಗಳನ್ನ ಬಿಟ್ಟು ಇರೋದು ತುಂಬ ಕಷ್ಟ. ಅಂದರೆ ತುಂಬ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಆಗಷ್ಟೇ ಹುಟ್ಟಿರೋ ಮಗಳು, 1-2 ತಿಂಗಳು 3 ತಿಂಗಳ ಮಗಳು. ಸೊ ಎಷ್ಟು ಕಷ್ಟ ಅನಿಸ್ತು ಸರ್? ನನಗೆ ಬಿಗ್ ಬಾಸ್ ಆಫರ್ ಬಂದಾಗ ನಿಜವಾಗ್ಲೂ ನಾನೇ ಕೇಳಿದೆ, ಇದೇನು ಪ್ರ್ಯಾಂಕ್ ಮಾಡ್ತಿದ್ದೀರಾ ಏನೋ ಅಂತ. ಆಮೇಲೆ ಇಲ್ಲ ನಿಜವಾಗ್ಲೂ ಆಗ್ತಿದೆ ಅಂತ. ಆವಾಗ ಫಸ್ಟಿಗೆ ಇಲ್ಲ ಅನ್ನೋ ಥರ ಮನಸ್ಸು ಬಂತು. ಆಮೇಲೆ ನಾನು ಕಾಲ್ ಮಾಡ್ತೀನಿ ಸರ್ ಅಂತ ಅಂದೆ. ನನ್ನ ವೈಫ್ ಹತ್ರ ಕೇಳಿದೆ. ಯಾಕಂದರೆ ಆಗಷ್ಟೇ ನನ್ನ ಮಗಳು ಹುಟ್ಟಿ 1 ದಿನ ಆಗಿತ್ತು. ಮರುದಿನ ಕಾಲ್ ಬಂದಿತ್ತು. ಹಾಸ್ಪಿಟ್ಲಲ್ಲೇ ಇದ್ವಿ. ನನ್ನ ಹೆಂಡತಿ ಹತ್ರ ಕೇಳಿದಾಗ ನನಗೆ ಆ ಟೈಮಲ್ಲಿ ನಾನು ಬಿಟ್ಟೋಗೋದು ಸರಿಯಲ್ಲ ಅನಿಸ್ತು. ಬಟ್ ನನ್ನ ಹೆಂಡತಿ ಒಂದೇ ಮಾತು ಹೇಳ್ತಾರೆ, ನನ್ನ ಮಗಳಿಂದ ಈ ಅವಕಾಶ ಸಿಕ್ಕಿರ್ಬೋದು, ನೀವು ಹೋಗಿ ಮಗಳನ್ನ ನಾನು ನೋಡ್ಕೋತೀನಿ ಅಂತ ಅವಳು ಅಲ್ಲಿ ಧೈರ್ಯ ಕೊಟ್ಟಳು. ಬೇರೆ ಯಾರಿಗೂ ಹೇಳೋ ಆಗಿರಲಿಲ್ಲ. ಸೊ ನಾನು ಅವಳ ಹತ್ರ ಮಾತ್ರ ಹೇಳಿದ್ದೆ, ಓಕೆ ನನ್ನ ಮಗಳಿಂದ ಸಿಕ್ಕಿದೆ, ಮಗಳಿಗೋಸ್ಕರ ಆಟ ಆಡೋಣ ಅಂತ ಒಂದು ಮನಸ್ಸು ಮಾಡಿ ಒಪ್ಕೊಂಡು ಬಿಗ್ ಬಾಸಲ್ಲಿ ಒಂದು ಅವಕಾಶ ಸಿಕ್ತು. ಆನಂತರ ಭಯ ಇದ್ದಿದ್ದು ಒಂದೇ, ಎಲ್ಲೋ ಒಂದು ಕಡೆ ನಾನೀಗ ಮಾತಾಡಬೇಕಾದ್ರೆ ಮಾತಾಡ್ತೀನಿ, ಆದರೆ ಮಾತಾಡೋದನ್ನು ಸರಿಯಾಗಿ ಹೇಳೋದರಲ್ಲಿ ಎಲ್ಲೋ ಎಡುತ್ತೀನ ಅನ್ನೋ ಥರ ಅನಿಸ್ತಿರುತ್ತೆ. ಅದು ಎಲ್ಲೋ ಒಂದು ನನಗೆ ಮೈನಸ್ ಪಾಯಿಂಟ್ ಆಗ್ಬೋದು. ಅಥವಾ ನಾನಲ್ಲಿ ಅಷ್ಟು ಜನರ ಮಧ್ಯೆ ಎಷ್ಟು ದಿನ ಸರ್ವೈವ್ ಆಗ್ತೀನಿ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಮಗಳು ತಂದ ಅದೃಷ್ಟದ ಬಗ್ಗೆ ಮಾತಾಡ್ತಾ ಇದ್ರಿ. ಮಗಳಿಂದ ಅವಕಾಶ ಸಿಕ್ಕಿದೆ, ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಅನ್ನಿಸ್ತು. ಮತ್ತು ನನ್ನ ಹೆಂಡತಿ ಕೂಡ ಸಪೋರ್ಟ್ ಮಾಡಿದ್ಲು. ಆಯಿತು ಹೋಗೋಣ ಅಂತ. ಫಸ್ಟಿಗೆ ಇದು ಮೀಟಿಂಗೆಲ್ಲ ಅಟೆಂಡ್ ಮಾಡಿದ್ದು ಇದು ಸಿಗುತ್ತೋ ಇಲ್ವಾ ಅನ್ನೋ ಒಂದು ಗೊಂದಲದಲ್ಲೇ ಶುರುವಾಯಿತು. ಆಮೇಲೆ ನೋಡಿದರೆ ಸೆಲೆಕ್ಟ್ ಆದಾಗ ತುಂಬ ಆಶ್ಚರ್ಯನೂ ಆಯಿತು. ಎಲ್ಲೋ ಒಂದು ಕಡೆ ಒಂದು ಭಯ ಇತ್ತು, ಎಷ್ಟು ವಾರ ನಾವು ಸರ್ವೈವ್ ಆಗ್ತೀವಿ ಅನ್ನೋದು. ಆ ವಿಷಯದಲ್ಲಿ ಒಂದೊಂದು ವಾರ ನಾವು ಸರ್ವೈವ್ ಆಗೋದಕ್ಕೆ ಸುದೀಪ್ ಸರ್ ತುಂಬ ಕಾರಣ ಆಗ್ತಾರೆ. ಯಾಕಂದರೆ ಅವರು ಪ್ರತಿ ವಾರ ಹೇಳೋ ಮಾತುಗಳೇನಿದೆ, ಅದಕ್ಕೆ ಬಿಗ್ ಬಾಸ್ ಸೀಸನ್ಗೆ ಸುದೀಪ್ ಸರ್ ಯಾಕೆ ಬೇಕು ಅನ್ನೋದು ಆ ಕಾರಣಕ್ಕೋಸ್ಕರ. ಪ್ರತಿಯೊಬ್ಬ ಕಂಟೆಸ್ಟೆಂಟಾಗಿ ಆಡಬೇಕು ಅಂದರೆ ಅಲ್ಲಿ ಆ ಒಬ್ಬ ಸಾರಥಿ ಇರಲೇಬೇಕು. ಆ ಸಾರಥಿನ ನಾವು ಈಗಿನ ಇದರಲ್ಲಿ ಮುಂದೆ ಹೇಗೆ ಅನ್ನೋದೊಂದು ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಉತ್ತರ ಅವರೇ ಕೊಡಬೇಕಾಗತ್ತೆ. ನೆಕ್ಸ್ಟು ಅದು ಉತ್ತರ ಯಾವತ್ತಿದ್ರೂ ನಮಗೆ ಖುಷಿ ಕೊಡುವಂಥ ಉತ್ತರ ಸಿಗಲಿ ಅಂತ ನಾನು ಹಾರೈಸ್ತೇನೆ.